ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಇತ್ತಿತ್ತಲಾಗಿ ಈ ಸೋಷಿಯಲ್ ಮೀಡಿಯಾ ಬಹಳ ಜನರ ಮಾನಹಾರಣ ಮಾಡುವಂಥ ಒಂದು ವ್ಯವಸ್ಥೆ. ಈ ಕೆಲವು ವಿಡಿಯೋಗಳಿಗೆ ಏನು ರೆಸ್ಪಾನ್ಸ್ ಮಾಡ್ತಾರಲ್ಲ, ಪ್ರತಿಕ್ರಿಯೆ ಕೊಡ್ತಾರಲ್ಲ, ಏನೇನೋ ಬರೀತಾರೆ. ಭಾಳ ಅವ್ಯಾಚ್ಯವಾದಂಥ ಒಂದು ನಿಂದನೆಯನ್ನು ಮಾಡುವಂಥದ್ದನ್ನು ನೋಡ್ತೀವಿ. ಅದು ಕಾನೂನಾತ್ಮಕ ಎಷ್ಟು ಕಠಿಣ ಅನ್ನೋದು ಅರಿವೇ ಇರೋದಿಲ್ಲ. ಸೊ ಆಮೇಲೆ ಆಡಿಯೋ ಮಾಡೋದು, ಅವುಗಳನ್ನು ಹಾಕ್ಬೋದು, ವಿಡಿಯೋ ಮಾಡೋದು, ಅವುಗಳನ್ನು ಹಾಕ್ಬೋದು, ಇನ್ನೊಬ್ಬರ ಬಗ್ಗೆ ಬೈಯೋದು, ವ್ಯಕ್ತಿತ್ವ ಹರಣ ಮಾಡೋದು, ಅವರ ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ವೈಯಕ್ತಿಕವಾಗಿ ಅವರನ್ನು ಬಹಳ ಹಾನಿ ಮಾಡುವಂಥ ಒಂದು ಇವು ನಡೆದ ಸೋಷಿಯಲ್ ಮೀಡಿಯಾ. ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಒಟ್ಟು ಸೋಷಿಯಲ್ ಮೀಡಿಯಾದ ಯಾವುದೇ ಇರಲಿ. ಸೊ ಹಾಗೆ ಇಲ್ಲೊಂದು ಘಟನೆ ಆಗಿದೆ. ನಮ್ಮ ಸಾಮಾಜಿಕ ಹೋರಾಟಗಾರರು ಮತ್ತು ಸಾಕಷ್ಟು ಈ ಮಹಿಳಾ ಸಂಘಟನೆಯಲ್ಲಿ ಕೆಲಸ ಮಾಡುವಂಥದ್ದು, ಅದರ ಜೊತೆಗೆ ಸಾಮಾಜಿಕ ಚಿಂತಕರು ಅಂಬಿಕಾ ಕಬಾಡಿ ಅವ್ರ ಬಗ್ಗೆ ಅವಹೇಳನ ಮಾಡಿದಂಥ ಒಂದು ಆಡಿಯೋ ಓಡಾಡ್ತಾ ಇದೆ. ಅದರಿಂದ ನನಗೆ ಭಾಳ ಮಾನಸಿಕ ಆಗಿದೆ ಅನ್ನುವಂಥದ್ದು. ಇವತ್ತು ಏನು ಆ ಆಡಿಯೋದಲ್ಲಿ ಇರುತ್ತಿದೆ, ವೈರಲ್ ಆಗಿದೆ, ಏನಾಗಿದೆ, ಯಾರು ಮಾತಾಡಿದ್ದಾರೆ, ಯಾಕೆ ಮಾತಾಡಿದರೆ, ಅವ್ರಿಗೂ ನಿಮ್ಗೆ ಏನು ಸಂಬಂಧ, ಇದು ಹೌದಾ, ಆಡಿಯೋ ಅವ್ರದ್ದು ಹೌದಾ, ಮಾತಾಡಿದ ಇಬ್ಬರ ನಡುವಿನ ಮಧ್ಯೆ ಏನು ನಡೆದಿದೆಯಲ್ಲ ಮಾತುಕತೆ, ಅದು ಅವರೇ ಮಾತಾಡಿದ್ದ. ಯಾಕಂದ್ರೆ ಈಗ ತಂತ್ರಜ್ಞಾನ AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಅದು ಭಾಳ ತಂತ್ರಜ್ಞಾನದೊಳಗೆ ಕೃತಕವಾಗಿ ರೆಡಿ ಮಾಡುವಂಥದ್ದು. ಸೊ ಹಗುನು ಇರ್ಬೋದಾ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಬಂದಿದ್ದಾರೆ. ಏನು ಇವತ್ತು ಅವ್ರಿಗೆ ಮಾನ ನಷ್ಟ ಆಗಿದೆ ಅಥವಾ ನೋವಾಗಿದೆ, ನಮ್ಮ ತಾಯಿ ಬಗ್ಗೆ ಮಾತಾಡಿದ್ದಾರೆ. ಹಂಗೆ ನನಗೂ ಆಡಿಯೋ ಕಳಿಸಿದ್ದಾರೆ. ನಾನು ಅದನ್ನು ನೋಡಿದ ಆದಮೇಲೆ ಭಾಳಷ್ಟು ಚಿಂತನೆ ಮಾಡಿ ಇವತ್ತು ಸಂದರ್ಶನ ಮಾಡ್ತಾ ಇದ್ದೀನಿ. ಅಂಬಿಕಾ ಕಬಾಡಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀನಿ ಮೇಡಮ್. ನಮಸ್ಕಾರ ಮೇಡಮ್, ಏನಿದು ನಿಮ್ಮ ಬಗ್ಗೆ ಮಾತಾಡಿದ ಆಡಿಯೋ ವೈರಲ್ ಆಗಿದೆ, ಹೇಗೆ ಗೊತ್ತಾಯಿತು, ಯಾರು ಮಾಡಿದ್ದಾರೆ? ಸರ್, ನಮ್ಮ ಸಮಾಜದಲ್ಲಿ ಅಂದ್ರೆ ನಮ್ಮ ಹಿಂದೂ ಹೋರಾಟಗಾರ ಮಿಸ್ಟರ್ ರಾಜು ಖಾನಪ್ನವ್ರು ಅಂತ ಹೇಳ್ಬಿಟ್ಟು ನಮ್ಮ ಸಮಾಜ SSK ಸಮಾಜದ ಮಹಿಳೆ ಪ್ರೇರಣಾ ಖೋಡೆ ಅಂತ ಹೇಳ್ಬಿಟ್ಟು ಅವ್ರ ಮಿಸಸ್ ಅವರು ಶರೀಫ್ ಡಂಬ ಶರೀಫ್ ಅವ್ರ ಮಿಸಸ್ ಅವರು ಅವ್ರ ಜೊತೆ ಖಾನಾಪುರ ರಾಜು ಅವ್ರದ್ದು ಮಾತುಕತೆ ಅಂದ್ರೆ ಏನಂತ ಹೇಳ್ಬಿಟ್ರೆ ಒಂದು 20-25 ನಿಮಿಷ ಮಾತುಕತೆ ಮಾಡಿದ್ದಾರೆ ಆಡಿಯೋದಲ್ಲಿ. ಯಾವಾಗ ಮಾಡಿದ್ದಾರೆ? ಸುಮಾರು ಒಂದು 15-20 ದಿನದಿಂದ ಸರಿ ಸಮಾಜ ತಾಣದಲ್ಲಿ ಇದು ನಡೀತಾನೆ ಇದೆ. ಇದು ನನಗ ಬೇಕಾದಿರೋ ಕೆಲವು ಹಿತೈಷಿಗಳು ನನಗ್ ಹೇಳಿದ್ರು, ಈ ತರ ನಿಮ್ಮ ವೈರಲ್ ಆಗಿದೆ ಅಕ್ಕ ಕೇಳಿ. ಅದಷ್ಟು ನನಗದು ಕೇಳಿದಾಗ ಒಂಥರ ನೋವಾಯ್ತು. ನೋವಾದಾಗ ಇದು ನಮ್ಮ ಸಮಾಜ ಪಂಚ್ ಕಮಿಟಿಯವರು 4 ಜನರಿಗೂ ಕೂಡ ಹೋಗಿದೆ ಅಂತ ಹೇಳಿದ್ರು. ನಾನು ಫೋನ್ ಹಚ್ಚಿ ಕೇಳಿದಾಗ ಇಲ್ಲ, ನಾವು ಆಮೇಲೆ ಫೋನ್ ಹಚ್ತೀವಿ ಅಂತ ಕಟ್ ಮಾಡಿದ್ರು. ಅದರಲ್ಲಿ ನಮ್ಮ SSK ಸಮಾಜದಲ್ಲಿ ಒಬ್ಬ ಹಿಂದುತ್ವ ಹೋರಾಟಗಾರ, ನಮ್ಮ ಸಮಾಜ ಹೋರಾಟಗಾರ ಬಾಬು ಬಾಕಳೆ ಅವರು ಕೂಡ ನಾನು ಕಾಲ್ ಮಾಡಿದೆ. ಒಳ್ಳೆ ಮನುಷ್ಯ, ಯಾಕಂದ್ರೆ ಒಳ್ಳೆ ಹೋರಾಟಗಾರ, ಅವ್ರ ಬಗ್ಗೆ ನಮಗೆ ಅಭಿಮಾನನೂ ಇದೆ. ಒಳ್ಳೆ ಹೋರಾಟಗಾರ, ಹಿಂಗ್ ಬಂದಿದೆ ಅಂತೆ ಬಾಬು, ಮತ್ತೆ ಯಾವುದೇ ರೀತಿಯಿಂದ ನೀವು ಯೋಚನೆ ಮಾಡ್ಲಿಲ್ಲ, ವಿಚಾರ ಕೂಡ ಮಾಡ್ಲಿಲ್ಲ. ಯಾಕಂದ್ರೆ ನನಗೊಂದೇ ಬೈದಿದ್ರೆ ಮಾತ್ ಬೇರೆ ಇದ್ರೆ, ಸಮಾಜ ತಾಳದಲ್ಲಿ ಸಮಾಜವ್ರಿಗೂ ಕೂಡ ಬೈದಿರುವಂತ ವಿಚಾರ, ಹಾಗೂ ನಮ್ಮ ಸಮಾಜ ಟ್ರಸ್ಟಿ ಮಹಿಳೆಯರು ಕೂಡ ಬೈದಿರುವಂತ ವಿಚಾರ. ಆದ್ರೆ ಸಮಾಜದಲ್ಲಿ ಮುಚ್ಚಿಟ್ಟಿದ್ದು ಯಾತಕ್ಕೆ, ಅದು ಒಂದು ನನಗೆ ಕುತೂಹಲ, ಒಂದು ಏನ್ ತಿಳ್ಕೊಬೇಕು ಅಂತ ಆತುರ. ನಿಮ್ ಬಗ್ಗೆ ಅವ್ರು ಮಾತಾಡೋಕೆ ಏನ್ ಕಾರಣ? ಅದು ನಾನ್ ಕೇಳಲಿಕ್ಕೆ ಅಂತಾನೆ ಇಲ್ಲಿ ಬಂದಿದ್ದೀನಿ ಸರ್. ಯಾಕಂದ್ರೆ ರಾಜು ಖಾನಪ್ಪನವ್ರ ಜೊತೆ ನನಗೆ ಯಾವ್ದೇ ರೀತಿಯಿಂದ ದ್ವೇಷ ಇಲ್ಲ, ಒಂದೇ ಮಾತು ದ್ವೇಷ ಇಲ್ಲ. ಯಾಕಂದ್ರೆ ಈಗ ಖಾನಪ್ಪ ಅವ್ರ ಪರಿಚಯ ನಿಮ್ಗಿತ್ತ, ಅಥವಾ ಏನಾರು ವ್ಯವಹಾರ ಐತಾ ಅವ್ರ ಜೊತೆಗೆ, ಅಥವಾ ಅವರ ವೈಷಮ್ಯ ಐತಾ, ದ್ವೇಷ ಐತಾ, ಏನು ಖಾನಪ್ಪನವ್ರ ನಿಮ್ ಬಗ್ಗೆ ಮಾತಾಡಕ್ ಏನಾರು ಬೇಕಲ್ಲ, ಸುಮ್ನೆ ಯಾರು ಮಾತಾಡುದಿಲ್ಲ. ಎಸ್, ನನಗ್ ಬೇಕಾಗಿರೋದು ಅದೇ ಸರ್, ಅದೇ ನಾನ್ ನಿಮ್ಮನ್ನ ಕೇಳ್ತಾ ಇರೋದು. ಯಾಕಂದ್ರೆ ಖಾನಪ್ಪನವರು ಒಂದು ಒಳ್ಳೆ ಹಿಂದೂ ಹೋರಾಟಗಾರ, ಅವ್ರ ಮೇಲೆ ನಮಗೂ ಅಭಿಮಾನ. ನೀವು ಹಿಂದೂ, ನಾನು ಹಿಂದೂ, ನಮ್ ಬೈದಾಡಿರೋದು ಹಿಂದೂ ಮಂದಿಗೆ. ಅದು ಯಾತಕ್ಕೆ, ಏನ್ ಉದ್ದೇಶ? ನಮ್ದವ್ರೇನು ಕೊಡು ತಗೊಳ್ಳೋ ವ್ಯವಹಾರ ಇದೆಯಾ? ಇಲ್ಲ. ನಮಗೂ ಏನಾದ್ರೂ ಅವ್ರ ದ್ವೇಷ ಇದೆಯಾ? ಇಲ್ಲ. ಆ ಹೆಣ್ಮಗಳ ಮುಂದೆ ಮಾತಾಡಿದಾರ, ಅವ್ರಿಗೂ ನಮಗೇನ್ ಪರಿಚಯನಾ? ಇಲ್ಲ. ಯಾರಿಂದ ಪರಿಚಯ, ಯಾತಕ್ ಪರಿಚಯ, ಎದಕ್ ಫೋನ್ ಮಾಡಿದೀವಿ, ಯಾರು ಫೋನ್ ಮಾಡಿದ್ರು, ಬೈಯುವಂತ ಉದ್ದೇಶ ಏನು? ಈಗ ನಾನು ಒಂದು ಒಳ್ಳೆ ಹೋರಾಟಗಾರ, ಆಡಿಯೋ ನೋಡಿದ್ನಿಲ್ಲ, ಅವರು ನಿಮ್ಮ ಹತ್ರ ಬಂದಿದ್ರು, ಯಾವ್ದೋ ನಿಮ್ ಜಮೀನ್ ಏನೋ ಒಟ್ಟ ಕತೆ, ನಿಮ್ಮ ಹೋರಾಟ ಮಾಡಿದ್ರಲ್ಲ ಇದು ದೇವಸ್ಥಾನ ಹತ್ರ, ಅದ್ರ ಬಗ್ಗೆ ಏನಾರು ಹೋಗಿರಾ, ಏನಾಯ್ತ, ಯಾಕೆ ಹೋರಾಟ ಮಾಡಿ? ಸರ್, ನಾನು ನನ್ನ ಆಸ್ತಿ ಬಗ್ಗೆ ಹೋರಾಟ ಮಾಡೋದು ನನ್ನ ಹಕ್ಕು. ಹೌದು, ನನ್ನ ಆಸ್ತಿ ನನಗೆ ಮೋಸ ಆಗಿದೆ. ಯಲ್ಲಪ್ಪ ಮಿಸ್ಕಿನ್ ಅವರು ಮೋಸ ಮಾಡಿದ್ರು, ಡೈಮಂಡ್ ಜ್ಯುವೆಲರ್ ಅವರು ಕೂಡ ಮೋಸ ಆಗಿರೋದು, ಇದು ಆಲ್ರೆಡಿ ಗದಗಲ್ಲೆಲ್ಲಾನು ತನಿಖೆ ನಡೀತಾ ಇದೆ, ಡಿಪಾರ್ಟ್ಮೆಂಟ್ ಇದೆ, ಅದಕ್ಕೆ ಅಂತ ಕಾನೂನಿದೆ.
ಹೌದಾ? ನಾನು ಅದಕ್ಕಿಂತ ನಮ್ಮ ಸಮಾಜದವ್ರಿಗೂ ಕೂಡ ನಾನು ಕಳಕಳಿಯಾಗಿ ನನ್ನ ಹಿಂದೆ ಬರ್ಲಿ, ಅದು ನನ್ನ ಆಸ್ತಿ ಬರ್ಲಿ ಅಂತ ಹೇಳ್ಬಿಟ್ಟು ನಾನು 15 ದಿನ ಸ್ಟ್ರೈಕ್ ಮುಟ್ಟಿರೋದು, ಹೋರಾಟ ಮಾಡಿರೋದು ಸತ್ಯ. ಅದು ನನ್ನ ಆಸ್ತಿ ಬಗ್ಗೆ ಚಿಂತನೆ ನಮಗ್ ಗೊತ್ತು, ನಮ್ಮ ಸಮಾಜದವ್ರಿಗೆ ಗೊತ್ತು. ನಮ್ಮ ಆಸ್ತಿ ಬಗ್ಗೆ ಚಿಂತೆ ಖಾನಪ್ಪನವ್ರಿಗೆ ಯಾಕೆ? ಖಾನಪ್ಪನವ್ರಿಗೆ ಯಾಕೆ? ಅಲ್ಲಿ ನೀವೇನಾರು ಅವ್ರ ಹತ್ರ ಇಲ್ಲ ಏನಾರು ಮತ್ ಹೋರಾಟಗಾರ ಅಂದಾಗ ಇಲ್ಲ, ನಾನು ಅವ್ರಿಗೆ ಏನಾದ್ರು ಫೋನ್ ಹಚ್ಚಿ ಅಣ್ಣ ಬನ್ನಿ ನನ್ನ ಆಸ್ತಿ ನನಗ್ ಸಿಗ್ತಾ ಇಲ್ಲ, ನೀವೇನಾದ್ರು ನನ್ನ ಮೂಸ್ಕೊಡಿ ಅಂತ ಕೈಕಾಲ್ ಬಿದ್ದಿದ್ರೆ ನಾನು ಅವ್ರಿಗೆ ನಮ್ ಬಗ್ಗೆ ಮಾತಾಡಿ ಅಂತ ಅಧಿಕಾರ ಕೊಟ್ಟಿದ್ರೆ ಮಾತಾಡ್ಬೋದಿತ್ತು. ಹೌದು, ಅದೇನೋ ಒಳ್ಳೆ ರೀತಿಯಿಂದ ಸಮಾಜ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ನಮಗ್ ಖುಷಿ ಇತ್ತು. ಒಂದ್ ಹೆಣ್ಮಗಳಿಗೆ ಒಂದು ಸೊಂಟದ ಕೆಳಗಡೆ ಒಂದು ವಿಚಾರ ಮಾತಾಡೋದು ತಪ್ಪಲ್ವಾ? ಅವ್ರು ಒಂದ್ ಹಿಂದೂ ಆಗಿ ನಾವು ಒಂದ್ ಹೆಣ್ಮಕ್ಳಿಗೆ ಮತ್ತೆ ಇವ್ರು ಹಿಂದುತ್ವ ಹೋರಾಟಗಾರ ಹೆಂಗಾದ್ರು, ಯಾತಕ್ಕಾದ್ರು, ಯಾವ ಉದ್ದೇಶಕ್ಕೆ ಹಿಂದೂ ಹೋರಾಟಗಾರ ಆಗಿ ನಮ್ ಹಿಂದೂ ಹೆಣ್ಮಕ್ಳಿಗೆ ಇವ್ರು ಬೈತಾ ಇದಾರೆ, ನನಗಿದು ಬೇಕು. ಅಲ್ಲ ಏನಂತ ಬೈದಾರೆ ನಿಮ್ಗೆ? ಕೆಟ್ಟ ಶಬ್ದ ನಾನೀಗ ಹೇಳಕ್ ಆಗಲ್ಲ ಸರ್, ಎಲ್ಲಿ ಹೇಳ್ಬೇಕು ಆಲ್ರೆಡಿ ಹೇಳ್ಬಿಟ್ಟಿದೀನಿ. ಕಾನೂನ್ ಪ್ರಕಾರ ನಾನು ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತಾನೆ ಇದ್ದೀನಿ, ಯಾರ ಮುಂದೆ ಹೇಳ್ಬೇಕು ಅದು ಹೇಳಿದೀನಿ ನಾನು. ಯಾಕಂದ್ರೆ ನೀವು ಒಂದು ಇದ್ರಲ್ಲಿದ್ದೀರಾ, ನೀವು ಒಂದು ದೊಡ್ಡ ಸ್ಥಾನದಲ್ಲಿ ಅಣ್ಣನ ಸ್ಥಾನದಲ್ಲಿ ಇದ್ದೀರಾ, ನಿಮ್ ಬಗ್ಗೆ ಆ ಅವಾಚ್ಯ ಶಬ್ದ ನಾನು ಮಾತಾಡಿ ನನಗೆ ಇಷ್ಟ ಆಗಲ್ಲ. ಹೆಣ್ಣು ಮಕ್ಕಳು ತಾಯಿಗಳ ಬಗ್ಗೆ ಸೊಂಟದ ಕೆಳಗನೆ ಅವ್ರು ಮಾತಾಡ್ತಾರ ಅಂದ್ರೆ ಇದೇ ಅಂತ ಒಂದು ಹಿಂದೂ ಹೋರಾಟಗಾರ ಅಲ್ಲ. ನಂದೇನು ಅವರು ಹಿಂದುತ್ವದ ಬಗ್ಗೆ ಬಹಳ ಪ್ರತಿಪಾದಕರ. ಹೌದು ರಾಜು ಖಾನಪ್ಪ. ಹೌದು, ಎಸ್. ಮತ್ ಜೊತೆಗೆ ಏನು ಅಂದ್ರೆ ಮಹಿಳೆಗೆ ಗೌರವ ಹೆಚ್ಚು ಕೊಡ್ತಾರ ಸರ್. ಅದನ್ನ ನಾನು ಕೇಳ್ತಾ ಇದ್ದೀನಿ, ಮಹಿಳೆಯರಿಗೆ ಹಿಂದೆ ಮುಂದೆ ಟಿವಿ ಮುಖಾಂತರ ಮರ್ಯಾದೆ ಕೊಡೋದಲ್ಲ, ಮನಸ್ಸಲ್ಲಿ ತಾಯಿ ಸ್ಥಾನ, ತಾಯಂದ್ರಿಗೆ ಕೊಡುವಂತ ಗೌರವ ಇಟ್ಕೋಬೇಕು ಅವರು. ಅದಕ್ಕೆ ಹಿಂದೂ ಹೋರಾಟಗಾರರಂತಾರೆ. ಅದು ಬಿಟ್ಟು ಯಾವ್ದೋ ಒಂದು ಮಹಿಳೆ ಮುಂದೆನೆ ಇವರು ಮಹಿಳೆಯರಿಗೆ ಮಾತಾಡಿ ಅವಾಚ್ಯ ಶಬ್ದದಿಂದ ಮಾತಾಡಿ ಅವ್ರ ಮರ್ಯಾದೆ ಧಕ್ಕೆ ತರುವಂತ ಕೆಲಸ ಮಾಡ್ತಾರಂದ್ರೆ ಇದೇ ಅಂತ ಹೋರಾಟಗಾರರು, ಇದೇ ಅಂತ ಹಿಂದುತ್ವ ಅವ್ರ ಕಡೆ ಇದೆ. ಯಾರ್ಯಾರಿಗೆ ಬೇಜಾರದ್ರಲ್ಲಿ ಸರ್? ನಮ್ಮ ಸಮಾಜದವರು ಹೋಗಿ ಕಾಲ್ ಮುಗಿದ್ರಂತೀವ್ರಿ. ನಮ್ಮ ಸಮಾಜ ಹಿಂದುತ್ವ ಸಮಾಜದಲ್ಲಿ SSK ಸಮಾಜ ಅಂದ್ರೆ ಯಾರಿಗೂ ಕಾಲು ಬೀಳುವಂತ ಸಮಾಜ ನಮ್ಮದಲ್ಲ. ನಾವು ಯುದ್ಧಕ್ಕೆ ನಿಂತು ಬಿಟ್ರೆ ಖಡ್ಗ ಮುರಿತದೆ ಅಂತ ಹೊರತು ಯುದ್ಧ ಸೋಲುವಂತ ಜನ ನಾವಲ್ಲ ಅಂತ. ಅದು ಖಾನಪ್ಪನವ್ರ ಹತ್ರ ಹೋಗಿ ನಮ್ಮ ಸಮಾಜ ಪ್ರಪಂಚ ಕಮಿಟಿ ಟ್ರಸ್ಟಿಯರು ಯಾರು ಕಾಲ್ ಮುಗಿದ್ರಂತೆ, ಆ ಹೆಣ್ಮಗಳಿಗೆ ಮಣ್ಣು ಕೊಡ್ರಿ ಅಂದ್ರೆ ನಾನು ಯಲ್ಲಪ್ಪ ಮಿಸ್ಕಿನ್ ಅವ್ರ ವಿರುದ್ಧ, ಸುನೀಲ್ ಶೆಟ್ಟಿ ಅವ್ರ ವಿರುದ್ಧ ಹೋರಾಟ ಕುಂತಾಗ ಅವ್ರು ನಮ್ಮ ಪಂಚ ಕಮಿಟಿ ಜನ, ನಮ್ಮ ಸಮಾಜದ ಜನ, ಯಾರೋ ಕೆಲವ್ರು ಇರ್ಬೋದು, ಎಲ್ಲ ನಮ್ಮ ಸಮಾಜದವ್ರು ಕಾಲ್ ಬೀಳಕ್ ಚಾನ್ಸೇ ಇಲ್ಲ, ಯಾರೋ ಕೆಲವ್ರು ಇರ್ಬೋದು. ನಾವು ಹೋಗಿ ಅವ್ರು ಹೋಗಿ ಕಾಲ್ ಮುಗಿದ್ರಂತೆ, ಇಲ್ಲ ಹೆಣ್ಮಗಳಿಗೆ ಬಸರಾಜು ಅಂತ ಹೇಳ್ಬಿಟ್ಟು. ಅವರು ಹೆಣ್ಮಗಳಿಗೆ ಏನ್ ಮಾತಾಡ್ತೀರಿ, ಮಣ್ಣು ಕೊಡ್ರಿ ಅಂತ ಅಂದ್ರಂತೆ. ಯಾಕೆ ನಮ್ಮ ಸಮಾಜವ್ರಿಗೆ ನಾನೇನ್ ಅನ್ಯಾಯ ಮಾಡಿದೀನಿ? ಖಾನಾಪುರ ಅವ್ರಿಗೆ ಏನ್ ಅನ್ಯಾಯ ಮಾಡಿದೀನಿ? ಖಾನಪ್ಪನವ್ರಿಗೆ, ರಾಜು ಅವ್ರಿಗೆ ಏನ್ ಅನ್ಯಾಯ ಮಾಡಿದೀನಿ? ಬೇಕಲ್ಲ ನನಗ್ ಮಣ್ಣು ಕೊಡುವಂತ ವಿಚಾರ ನಮ್ಮ ಸಮಾಜದವ್ರಿಗೆ ಯಾಕೆ? ಮತ್ತೆ ಖಾನಪ್ಪನವ್ರು ಇದು ಐಡಿಯಾ ಯಾಕೆ ಕೊಟ್ರು? ಯಾತಕ್ಕೆ ನನ್ನ ಆಸ್ತಿನ ತಗೊಳೋದ್ರಲ್ಲಿ ಇವ್ರಿಗೇನು ಅಂದ್ರೆ ನಲ್ಲಪ್ಪ ಇವ್ರಿಗೆ ಸುಪಾರಿ ಕೊಟ್ರ ಆ ಹೆಣ್ಮಗಳಿಗೆ ಮಣ್ಣು ಕೊಡು ಅಂತ? ಏನ್ ಸುನೀಲ್ ಶೆಟ್ಟಿನ ಸುಪಾರಿ ಕೊಟ್ರ? ಏನ್ ನಮ್ಮ ಸಮಾಜದಕ್ಕೂ ಖಾನಪ್ಪನವ್ರಿಗೆ ಏನಾದ್ರು ಲಿಂಕ್ ಉಂಟಾ? ಈ ತರ ಬೈದಾಡಿದ್ದು ಸಮಾಜ ಹೆಣ್ಮಕ್ಳಿಗೆ ಬೈಯಪ್ಪ ಅಂತ ಏನಾದ್ರು ಹೇಳಿದಾರ? ಇದು ಬಂದ್ರು ವೈರಲ್ ಆಗಿದ್ರು ಕೂಡ 4 ಜನ ಪಂಚ ಕಮಿಟಿ ಟ್ರಸ್ಟಿಗಳಿಗೆ ಗೊತ್ತಿದ್ರು ಕೂಡ ಈ ವಿಡಿಯೋನ ಆಡಿಯೋನ ಮುಚ್ಚಿಟ್ರೆ ಯಾಕೆ? ಅವ್ರಿಗೆ ಕರೆಸಿ ನಮ್ಮ ಸಮಾಜದ ಹೆಣ್ಮಕ್ಳಿಗೆ ಈ ತರ ನೀವು ಮಾತಾಡಬಾರದು ಅಂತಂದ್ರೆ ಒಂದ್ ಚಿಕ್ಕ ಬುದ್ಧಿವಾದ ಹೇಳ್ಬೇಕಲ್ಲ. ನಿಮ್ಗೆ ಹೆಂಗ್ ಗೊತ್ತಾಗ್ತಿದ ಆಡಿಯೋ ವೈರಲ್ ಆಗಿದೆ? ಸರ್ ಆಲ್ರೆಡಿ ಎಲ್ಲಾ ಕಡೆ ಇದು ವೈರಲ್ ಆಗ್ಬಿಟ್ಟಿದೆ, ನನಗಿದು ಗೊತ್ತೇ ಇರಲಿಲ್ಲ. ನನ್ನ ಫ್ರೆಂಡ್ ಸರ್ಕಲ್ ಇದೆಲ್ಲ ಈ ತರ ಆಗಿದೆ, ಅಸೈತನ ಮಾತಾಡಿದಾರೆ ನಿಮ್ ತಾಯಿ ಬಗ್ಗೆ, ಮತ್ತೆ ಇನ್ನೊಬ್ರು ಪಂಚ ಕಮಿಟಿ ಟ್ರಸ್ಟಿ ಬಗ್ಗೆನೂ ಮಾತಾಡಿದ್ದಾರೆ. ಇದೆಲ್ಲ ನಿಮ್ ಸಮಾಜವ್ರೇನೋ ಕಾಲ್ ಮುಗುದ್ರಂತೆ. ಏನ್ ಅಸೈತನ? ದೊಡ್ಡ ಸಮಾಜ ಕಾಲ್ ಮುಗಿದ್ ಯಾತಕ್ಕೆ? ನನಗ್ ಬಹಿರಂಗ ಮಾಡ್ಬೇಕಲ್ಲ ಅವರು. ಖಾನಪ್ಪನವ್ರೊಂದು ಹೋರಾಟಗಾರ, ನಮ್ಮ ಸಮಾಜದಿಂದ ಒಂದು ವ್ಯಕ್ತಿಯಿಂದ ಬೆಳೆದಂತ ಮನುಷ್ಯ, ಅವರು ಕಾಲ್ ಮುಗಿದಾರಂದ್ರೆ ಇದ ನಂಬಿಕೆ ನಂಬುವಂತ ಮಾತೇ ಇಲ್ಲ. ಇದು ಇವ್ರ ಕಾಲ್ ಬಿದ್ದಿದ್ ನಿಜಾನ ಸುಳ್ಳು, ಅಥವಾ ಇವ್ರ ಕಾಲ್ ಬಿದ್ದಿದ್ ನಿಜಾನ ನನಗ್ ಬಹಿರಂಗವಾಗಿ ಇವ್ರು ಹೇಳ್ಬೇಕು ನಮ್ಮ ಸಮಾಜನವರು. ಇದೇ ರೀತಿ ಬಹಿರಂಗವಾಗಿ ಖಾನಪ್ಪನವರು ಕೂಡ ನನಗ್ ಹೇಳ್ಬೇಕು, ಯಾಕೆ ನಮ್ಮ ಬೈದ್ರು, ನಾ ಅವ್ರಿಗೆ ಕಾಲ್ ಮುಗ್ದಿದ್ ನಿಜಾನ, ಕೆಲಸ ಮಾಡ್ಕೊಡಿ ಅಂತ ಹೇಳಿದ್ ನಿಜಾನ ಹೇಳ್ಬೇಕಲ್ಲ. ಒಂದ್ ಹೆಣ್ಣು ಬಗ್ಗೆ ಮಾತಾಡಿ ಒಂದು ತಾಯಂದಿರ ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೆ ತಾಯಿ ಇಲ್ವಾ? ಅವ್ರಿಗೆ ಅಕ್ಕಂಗಿರಿಲ್ವಾ? ಇವಾಗ ಸಹಜಾಗಿ ನಿಮಗ್ ಕೇಳ್ತೀನಿ ನಾನು ಅವ್ರ ತಾಯಿ ಬಗ್ಗೆ ಹೋಗಿ ಅವ್ರ ಮನೆ ಮುಂದೆ ಕೂತು ಮಾತಾಡಿದ್ರೆ ಒಂದ್ ಸುಮ್ನೆ ಇರ್ತಾನ? ಮತ್ ನಾನ್ ಯಾಕೆ ನಮ್ಮ ತಾಯಿ ಬಗ್ಗೆ ಹೇಳ ಸುಮ್ನೆ ಇರ್ಬೇಕು? ನನ್ನ ತಾಯಿ ಚರಿತ್ರೆಯನ್ನು ಕೊಡ್ಬೇಕು. ನನ್ನ ತಾಯಿ ಯಾವ ಮನೆಯಿಂದ ಹುಟ್ಟಿದ್ಲು, ಯಾವ ಮನೆಯಿಂದ ಸೊಸೆಯಾಗಿ ಬಂದ್ಲು, ನಮಗ್ ಹೆಂಗ್ ಬೆಳೆಸಿದ್ರು ಇವ ಚರಿತ್ರೆ ಕೊಡ್ಬೇಕು. ಒಂದು ಇಲ್ಲ ಅವ್ರ ತಾಯಿ ಬಗ್ಗೆ ಚರಿತ್ರೆ ನಾವು ಕೊಡ್ತೀವಿ. ಇದು ಈಗ ನಾನು ಇನ್ನೊಂದು ನಿಮ್ಗೆ ಸಣ್ಣದಾಗಿ ಕೇಳ್ತೀನಿ. ಈಗ ಹೊಸ ತಂತ್ರಜ್ಞಾನ ಬಂದ AI ಅಂತ ಹೇಳ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಹೇಳ್ತೀವಿ. ಹಂಗ ಮಾಡಿದ್ರೆ ಆಡಿಯೋ ಯಾರಾದ್ರು? ಸರ್ ನೀವ್ ಹೇಳೋದು ನನಗೆ ಅರ್ಥ ಆಗತ್ತೆ. ಇದು ಏನೋ ಒಂದ್ ಚಿಕ್ಕ ಸಂಭಾಷಣೆ ಇದ್ದೆ ಇದು ನನಗೂ ಗೊತ್ತದು. ನಾನು ಕಾನೂನು ರೀತಿಯಿಂದ ಹೋರಾಟ ಮಾಡ್ತೀನಿ, ಕಾನೂನು ಚೌಕಟ್ಟಿನಲ್ಲೇ ನಾನು ಕೆಲಸ ಮಾಡ್ತೀನಿ, ಏನೋ ಸಣ್ಣ ಪುಟ್ಟ ನಾವು ಹೋರಾಟ ಮಾಡಿದೀವಿ, ಅದೆಲ್ಲ ಗೊತ್ತು. ಬಟ್ ನೀವ್ ಹೇಳೋ ರೀತಿ AI ಅಂದ್ರೆ ಚಿಕ್ಕ ಸಂಭಾಷಣೆಯಲ್ಲಿ ಫೋಟೋ ಕಟ್ ಮಾಡಿ ಮಾಡಬಹುದು.
ಪ್ರಶ್ನೆ ಉತ್ತರ ಕೊಡ್ತಾ ತಮಾಷೆ ಮಾಡ್ತಾ ಮಾತಾಡೋದನ್ನ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಓಕೆ ಓಕೆ ಇದನ್ನ ನೀವು ತನಿಖೆ ಕೊಡ್ಬೋದು. ಹಾ ಇದು ರಾಜು ಖಾನಪ್ಪನವ್ರು ಹೌದೋ ಅಲ್ಲೋ, ಹಾ ಪ್ರೇರಣಾ ಕೋಡಿ ಹೌದೋ ಅಲ್ಲೋ ಅಂತ ತನಿಖೆ ಕಳಿಸಿ. ಓಕೆ ಅದು ಧ್ವನಿ ಸುರುಳಿ ಪರೀಕ್ಷೆ ಪರೀಕ್ಷೆ ಮಾಡ್ಲಿ. ಹಾ ಅದು ಪರೀಕ್ಷೆ ಮಾಡ್ಲಿ ಕೊಡ್ಬೇಕು ಅನ್ನೋ ರೀತಿಯಿಂದ ನಾ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಓಕೆ ಈಗ ಇದು ಈ ಬಗ್ಗೆ ಏನಾದ್ರು ನೀವು ಕಂಪ್ಲೇಂಟ್ ಕೊಡೋದಾಗ್ಲಿ ಏನಾದ್ರು ಮಾಡಿದ್ದೀರಾ? ಸರ್ ನಾನು ಆಲ್ರೆಡಿ FRI ಮಾಡಿದ್ದೀನಿ. ಓಕೆ ಗದಗ ಸ್ಟೇಷನ್ ಅಲ್ಲಿ ಮಾಡಿದ್ದೀನಿ. ಇದು ಅದನ್ನ ಹಾ ಇದು ಅದೇ ಸರ್. ಯಾವ ಸ್ಟೇಷನ್ ಮಾಡಿದ್ದೀರಿ? ಟೌನ್ ಸ್ಟೇಷನ್ ಅಲ್ಲಿ ನಾನು ಮಾಡಿದ್ದೀನಿ ಸರ್. ನಾನು ಓಕೆ ಹಾ ಅದಕ್ಕೆ ಆಲ್ರೆಡಿ ನಾನು FRI ಕೂಡಿ ಮಾಡಿದ್ದೀನಿ. ಓಕೆ ಇದನ್ನ ನಾನು ಹೋರಾಟ ಮಾಡ್ತೀನಿ. ಓಕೆ ಓಕೆ ನೆಕ್ಸ್ಟ್ ಮತ್ತೆ ಕೋರ್ಟ್ ಅಲ್ಲೂ ಕೂಡ ಇದು FRI ಆರ್ಡರ್ ಕೊಟ್ಟಿದ್ದಾರೆ ಸರ್. ಓಕೆ ಆರ್ಡರ್ ಕಾಪಿ ಅದನ್ನು ಇದೆ. ಕೋರ್ಟ್ ಮುಖಾಂತರ ಏನ್ ಹೋರಾಟ ಮಾಡ್ಬೇಕು ನಾನು ಮಾಡ್ತೀನಿ. ಓಕೆ ಆದ್ರೆ ಅಲ್ಲೂ ಕೂಡ ನಮಗ್ ಉತ್ತರ ಕೊಡ್ಬೇಕು ಇವ್ರು. ಎದಕ್ಕೆ ಈ ತರ ತಾಯಂದ್ರಿ ಬಗ್ಗೆ ಮಾತಾಡೋದು ಅವಶ್ಯಕತೆ ಏನು? ಒಂದು ದೊಡ್ಡ ಹಿಂದೂ ಹೋರಾಟಗಾರ, ಅವ್ರ ಬಗ್ಗೆ ನಮಗಿರುವಂತ ಅಭಿಮಾನವನ್ನ ಕಳ್ಕೊಂಡ್ರಲ್ಲ ಅವರು. ಈಗ ಆಡಿಯೋ ವಿಡಿಯೋ ಕಳಿಸೋದು ತಪ್ಪು, ಕೇಳೋ ಇಬ್ಬರ ಮಧ್ಯೆ ನಡುವಂತ ವ್ಯವಹಾರ ಅವ್ರು ಒಪ್ಪಿಗೆ ತಗೋಬೇಕು. ನೀವು ಆಡಿಯೋ ಕೇಳಿದೆ ಅಥವಾ ವಿಡಿಯೋ ನೋಡಿದೆ ಅಂದ್ರೆ ಅವ್ರ ಒಪ್ಪಿಗೆ ಇಲ್ದ ನೀವು ಹಾ ಸರ್ ಯಾವ ಆಡಿಯೋನು ಕೇಳಕ್ ಬರಲ್ಲ, ಕಳ್ಸಕ್ ಬರಲ್ಲ, ವೈರಲ್ ಮಾಡಕ್ ಬರಲ್ಲ. ಸರ್ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ ಸರ್. ಅವರಿಗೆ ನನ್ನ ಬಗ್ಗೆ ಮಾತಾಡಿ ಅದನ್ನ ವೈರಲ್ ಮಾಡಿ ಅಂತ ಅಧಿಕಾರ ಕೊಟ್ಟೋರು ಯಾರು? ಅವ್ರು ಬಂದ್ ನನ್ನ ಕೇಳಿದ್ರ ನಾನ್ ನಿಮಗ್ ಬೈತಾ ಇದ್ದೀನಿ, ರೆಕಾರ್ಡಿಂಗ್ ಆಡಿಯೋ ನಾನು ರಿಲೀಸ್ ಮಾಡ್ತಾ ಇದ್ದೀನಿ, ಅದನ್ನೆಲ್ಲ ಜನರು ಕೇಳಿ ನನ್ನ ಹತ್ರ ಪರ್ಮಿಷನ್ ತಗೊಂಡ್ರ? ನನಗ್ ಮಾನಹಾನಿ ಆಗಿದೆ ಸರ್, ನನಗ್ ನೋವಾಗಿದೆ. ಅದನ್ನ ಕೇಳಿ ನನ್ನ ತಾಯಿಗ್ ನೋವಾಗಿದೆ. ಇದು ಯಾರ ಹತ್ರ ಹೇಳ್ಕೊಳ್ಳೋಣ ನಾವು? ಸಮಾಜ ಏನ್ ಮಾಡ್ತಾ ಇದೆ? ಸಮಾಜ ಕಣ್ಮುಚ್ಚಿ ಯಾಕೆ ಕೂತಿದೆ? ಪ್ರತಿಯೊಂದು ಹೆಣ್ಣಿಗೆ ಅನ್ಯಾಯ ಆಗ್ತಾ ಇದ್ರು ಕೂಡ ನಮ್ಮ ಸಮಾಜ 4 ಮಂದಿ ಪಂಚ್ ಕಮಿಟಿ ಟ್ರಸ್ಟಿಗಳು ಯಾಕೆ ಮುಚ್ಚಿಡ್ತಾ ಇದಾರೆ ಇದನ್ನೆಲ್ಲ? ಯಾಕೆ ನಮ್ಮ ಸಮಾಜ ಪಂಚ್ ಕಮಿಟಿಯಲ್ಲಿ 21 ಜನ ಇದ್ದಾರೆ. ಈ 4 ಜನರಿಗೆ ಮಾತ್ರ ಎಲ್ಲ ಗೊತ್ತಿರುತ್ತೆ, ಮಿಕ್ಕಿದವರಿಗೆಲ್ಲ ಯಾಕೆ ಗೊತ್ತಾಗಲ್ಲ? ಇದೆಲ್ಲ ಮುಚ್ಚಿಡೋ ಕಾರಣ ಏನು? ಖಾನಪ್ಪನವ್ರಿಗೂ ಮತ್ತೆ ನಮ್ಮ 4 ಮಂದಿ ಪಂಚ ಕಮಿಟಿ ಟ್ರಸ್ಟಿಗಳಿಗೂ ಇರುವಂತ ಲಿಂಕ್ ಏನು? ಹೆಣ್ಮಕ್ಳಿಗೆ ಅಂದ್ರೆ ಅನ್ಯಾಯ ಆಗ್ತಾನೆ ಇದೆ, ಇವ್ರು ಮುಚ್ಚಿಡ್ತಾನೆ ಇದ್ದಾರೆ. ಅಂದ್ರೆ ನಮ್ ಖಾನಪ್ಪನವ್ರಿಗೆ ನಮ್ಮ ಸಮಾಜದ ಹೆಣ್ಮಕ್ಳೇ ಬೇಕಾ? ಈಗ ನಿಮ್ಗೆ ಒಬ್ಬರಿಗೆ ಬೇದಾರ ನಿಮ್ ಸಮಾಜ ಇದೆ ಸರ್. ನನಗೆ ನೋಡಿ ಸರ್, ನಮ್ಗೆ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂತ ಸ್ಥಾನಮಾನ ನಮ್ಮ ತಂದೆ ತಾಯಿ ನಮಗ್ ಕಲ್ಸಿದ್ದಾರೆ. ನನಗ್ ಅನ್ಯಾಯ ಆಗಿದ್ದೆ, ನಮ್ ತಾಯಿಗೆ ಬೈದಾಡಿದ್ದಾರೆ, ನನಗ್ ನೋವಾಗಿದೆ, ನಾನ್ ಹೇಳಿದೀನಿ. ಆ ಹೆಣ್ಣಿನ ಬಗ್ಗೆ ನಾನು ಮಾತಾಡೋ ಅಧಿಕಾರ ನನಗಿಲ್ಲ. ಇನ್ನೊಬ್ರು ಹೆಣ್ಮಕ್ಳ ಬಗ್ಗೆ ಅವ್ರು ಬೈದಿದ್ದು ನಿಜ, ಅವಾಚ್ಯ ಶಬ್ದದಿಂದ ಮಾತಾಡಿದ್ದು ನಿಜ. ಅದು ಅವ್ರಿಗೆ ಮಾತಾಡೋ ಬರ್ಲಿ, ನಮ್ ಸಮಾಜ ಅವ್ರಿಗೆ ಗೊತ್ತಿದೆ. ಇದು ಆಡಿಯೋ ನಿಮಗೆ ಏನ್ ಕೇಳಿಸಿದಿನಲ್ಲ, ಇದು ಅರ್ಧ ನನ್ನ ಬಗ್ಗೆ ಮಾತ್ರ ಇರೋದು. ಇದು ಪೂರಾ ಇದೆ, ನಮ್ಮ ಸಮಾಜ ಟ್ರಸ್ಟಿಗಳಿಗೆ ಪೂರಾ ಇದೆ. ಬಂದು ನಿಮ್ಮ ಹತ್ರ ನಿಮ್ ಟೇಬಲ್ ಎಲ್ಲ ಉತ್ತರ ಕೊಡ್ಬೇಕಿದು. ನನ್ನ ಬಹಿರಂಗವಾಗಿ ಬೇಕಿದು. ಎದಕ್ ಮುಚ್ಚಿಟ್ರು ಇವ್ರು? ಖಾನಪ್ಪನವ್ರಿಗೆ ಅವ್ರಿಗೆ ಇರುವಂತ ಲಿಂಕ್ ಏನು? ನಮ್ಮ ಸಮಾಜದಿಂದ ಅವ್ರು ಬೆಳೆದಿದ್ದಕ್ಕೆ ಅವರು ನಮ್ಮ ಸಮಾಜವ್ರಿಗೆ ಕಾಲ್ ಮುಗಿದ್ರ? ಏನ್ ನನ್ನ ಮಣ್ಣು ಕೊಡಕ್ ಕಾಲ್ ಮುಗಿದ್ರ? ನನಗ್ ಮಣ್ಣು ಕೊಡುವಂತ ಅವಶ್ಯಕತೆ ಏನಿದೆ? ನಾನೇನ್ ಅನ್ಯಾಯ ಮಾಡಿದೀನಿ ಸಮಾಜಕ್ಕೆ? ಖಾನಪ್ಪನವ್ರಿಗೆ ಏನ್ ಅನ್ಯಾಯ ಮಾಡಿದೀನಿ? ಅಲ್ಲ ಸುಮ್ಮನೆ ಯಾಕೆ ಮಾತಾಡ್ಯಾರ? ಅದೇ ಬೇಕಾಗಿರೋದು ಸರ್, ಬೇಕಾಗಿರೋದು ಅದೆಲ್ಲ. ಅಂದ್ರೆ ನಾನ್ ಆಸ್ತಿ ಸಂಬಂಧ ಹೋರಾಟ ಮಾಡಿ ನನ್ನ ಆಸ್ತಿ ನಾನು ಗೆಲುವು ಪಡೋದಕ್ಕೂ ನನಗ್ ಮಣ್ಣು ಕೊಡೋದಕ್ಕೂ ಸಂಬಂಧ ಏನಿದೆ? ಅಂದ್ರೆ ಎಲ್ಲಪ್ಪ ಏನಾದ್ರು ಇವ್ರಿಗೆ ಏನಂತಾರಲ್ಲ, ಸುಪಾರಿನ್ ಕೊಟ್ರ, ಈ ಹೆಣ್ಮಗಳಿಗೆ ಮಣ್ಣು ಕೊಡ್ರಿ ಅಂತ ಹೇಳ್ಬಿಟ್ಟು ಏನ್ ಸುನಿಲ್ ಶೇಟ್ ಕೊಟ್ರ? ಹೋಗ್ಲಿ, ಅಥವಾ ನಮ್ ಪಂಚ್ ಕಮಿಟಿ ಟ್ರಸ್ಟಿಗಳು ಕೊಟ್ರ 4 ಜನ? ಯಾಕೆ? ದೊಡ್ಡ ಸಮಾಜ ನಮ್ದು. 4 ಜನ ಮುಚ್ಚಿಡುವಂತ ಅವಶ್ಯಕತೆ ಏನಿದೆ? 21 ಜನ ಇದ್ದಾರೆ, ಹೌದನ್ನೋ ಜನ ನಮ್ಮ ಸಮಾಜದಲ್ಲಿ ಇದ್ದಾರೆ. ಯಾಕೆ ಮುಚ್ಚಿಡ್ತಾ ಇದಾರೆ? ಸಮಾಜದಲ್ಲಿ ಹೆಣ್ಮಕ್ಳಿಗೆ ಈ ತರ ಅಸೇತನ ಯಾಕೆ ಆಗ್ತಾ ಇದೆ? ಯಾಕೆ ನಮ್ಮ ಸಮಾಜ ಹೇಳ್ತಾ ಇಲ್ಲ? ಒಗ್ಗಟ್ಟು ಯಾಕೆ ಆಗ್ತಾ ಇಲ್ಲ? ಈಗ ನೀವು ಮಾನಹಾನಿ ಕೇಸ್ ಹಾಕಿದೀನಿ ನಾನು. ಮಾನಹಾನಿ ಕೇಸ್ ಹಾಕಿದೀನಿ. ನನ್ನ ನೋವಾಗಿದೆ ಸರ್. ನನ್ನ ತಾಯಿ ಗಂದಿದ್ದಾರೆ, ನನ್ನ ತಾಯಿ ಚರಿತ್ರೆ ಬಗ್ಗೆ ಇವ್ನು ಮಾತಾಡ್ತಾರಂದ್ರೆ ಮತ್ತೆ ಇವ್ರ ತಾಯಿ ಚರಿತ್ರೆ ಬೇಕಲ್ಲ. ನಾನ್ ಜೀವನ ತ್ಯಾಗ ಮಾಡಿರೋದು ನನ್ನ ತಾಯಿಗೋಸ್ಕರ. ಮತ್ತೆ ನನ್ನ ತಾಯಿ ಬಗ್ಗೆ ಇವ್ನು ಮಾತಾಡ್ತಾರ ಅಂದ್ಬಿಟ್ರೆ ಇವನ್ ತಾಯಿ ಚರಿತ್ರೆ ಅನ್ನೋದು ಬೇಕಲ್ಲ. ಹಿಂದೂ ಹೋರಾಟಗಾರ ಎಲ್ಲಿದ್ದ, ಹೆಂಗ್ ಬಂದ, ಏನ್ ಬಂದ, ಇವನ್ ಚರಿತ್ರೆಗೆ ಅಲ್ಲ ಹಿಂದುತ್ವ ಹಿಂಗೆಲ್ಲ ಮಹಿಳೆಯರಿಗೆ ಅಸಭ್ಯವಾಗಿ ಮಾತಾಡಕ ಮತ್ತೆ ಅಧಿಕಾರ ಹೇಳೋದಿಲ್ಲ. ಅಲ್ಲಲ್ಲ ಹೇಳಿಲ್ಲ. ಹಿಂದೂ ಧರ್ಮ ಹೇಳಿಲ್ಲ, ಮಹಿಳೆಗೆ ಬಹಳ ಗೌರವ ಕೊಡುವಂತ ಧರ್ಮ ಅಂತ. ಅವ್ರು ಹಂಗ ಹೋರಾಟ ಮಾಡುವಾಗ ಹೆಂಗ್ ಬೈತಾರಂತ. ಸ್ಟೇಟಸ್ ವಾಟ್ಸಪ್ ಅಲ್ಲಿ ನಾನು ಹಿಂದೂ, ನನ್ನ ತಾಯಂದ್ರು, ನನ್ನ ಅಕ್ಕಂಗಿರು ಅಂದ್ರಲ್ಲ, ಇದು ವೈರಲ್ ಆಗಿದೆ ಎಲ್ಲ ವಿಡಿಯೋ. ಎಲ್ಲಿ ತಾಯಿಗೆ ಮರ್ಯಾದಿದೆ, ಎಲ್ಲ ಅಕ್ಕಂಗಿರ್ ಮರ್ಯಾದಿಲ್ಲ? ಎಲ್ಲಿದೆ ರಾಜು ಕೇಳ್ತೀನಿ ನಾನು. ಎಲ್ಲಿದಿಪ್ಪ ರಾಜು ಮರ್ಯಾದೆ? ಎಲ್ಲಿದೆ ಹೆಣ್ಮಕ್ಳಿಗೆ? ನಿನ್ ಬಾಯಲ್ಲೇ ಸತ್ತೋದಿಲ್ಲ ಎಲ್ಲ ಹೆಣ್ಮಕ್ಳು ನಾವು. ಆದ್ರೆ ನಿನಗೆಲ್ಲ ಅದು ಸಿಕ್ಕದಾಗ ನಮಸ್ತೆ ಅಣ್ಣ ಅನ್ನೋರ್ಗು ನಾವು ಮಾತಾಡ್ತಿರ್ಲಿಲ್ಲ. ಆ ಮರ್ಯಾದೆ ನೀ ಕಳ್ಕೊಂಡಿಲ್ಲ ಇವತ್ತು. ಈಗ ನೀವು ಅವ್ರಿಗೆ ಏನಾರು ಇದು ವೈರಲ್ ಆದ್ಮೇಲೆ ಮಾತಾಡಿದ್ರು? ಇಲ್ಲ, ಮಾಡಿಲ್ಲ ನಾನು. ಇವತ್ತು ಮಾಡಿಲ್ಲ, ಹಿಂದೇನು ಮಾಡಿಲ್ಲ ಫೋನ್ ಅವರಿಗೆ. ಅವ್ರಾಗ ನನಗ್ ಒಂದ್ಸರಿ ಮಾಡಿದ್ರು ಫೋನು, ನಮ್ಮ ಆಸ್ತಿ ಬಗ್ಗೆ ಸರಿಪಡಿಸ್ಕೊಡ್ತೀನಿ ಅಂತ. ಇಲ್ಲ, ಅದಕ್ಕಂತ ನನಗೆ ಹಿರಿಯರಿದ್ದಾರೆ, ಆನಂದ್ ಸಾರಿಗ್ರಾಮ್ ಅವರಿಗೆಲ್ಲ ನಾನು ವಹಿಸಿದೀನಿ, ಅವರೇ ಸರಿಪಡಿಸ್ತಾ ಇದಾರೆ ಅಂತ ಆಲ್ರೆಡಿ ನಾನು ಬಹಿರಂಗವಾಗಿ ಎಲ್ಲಾರ ಮುಂದೆ ಹೇಳಿದೀನಿ. ಅವ್ರು ಯಾರ್ರಿ ಅವರು ಮುಗ್ಸಕ್ಕೆ? SP ನ DSP ನ? ಏನ್ ಕೋರ್ಟಲ್ಲಿ ಏನ್ ಜಡ್ಜ್ ಇದಾನ? ಇವನ್ ಕೈಲಿ ಏನಾಗತ್ತೆ?
ನನ್ನ ಆಸ್ತಿ ಮುಗಿಸ್ಕೊಡಕ್ ಇವ್ನ್ ಯಾರು? ನಮಗ್ ಗೊತ್ತು, ನಮ್ಮ ಆಸ್ತಿ ಸರಿಪಡಿಸ್ಕೊಡೋದು ನಮಗ್ ಗೊತ್ತು. ಅದನ್ನ ಬಿಟ್ಟು ನಮ್ಮ ಹೆಣ್ಮಕ್ಳಿಗೆ, ನಮ್ಮ ತಾಯಂದ್ರಿಗೆ, ನಮ್ಮ ಸಮಾಜದ ಟ್ರಸ್ಟಿಗಳಿಗೆ ಮಾತಾಡೋಂತ ಅಧಿಕಾರ ಇವನಿಗೆ ಏನ್ ಕೊಟ್ಟಿದ್ದಾರೆ? ಯಾರು ಕೊಟ್ರು? ನಾವೇನ್ ಹೇಳಿದೀವ ನಮ್ಮ ಬಗ್ಗೆ ಮಾತಾಡಿ ಪ್ರಚಾರ ಮಾಡಪ್ಪ ನೀನು ಅಂತ ಹೇಳ್ಬಿಟ್ಟು? ಅಲ್ಲಿ ಒಂದ್ ಮಾತು ನೀವು ಕೇಳಬಹುದಿತ್ತಲ್ಲ, ಯಾಕೆ ಮಾತಾಡಿದ್ರಿ? ನಾನೇ ಕೇಳಿ ಸರ್, ನಿಮ್ಮ ಹತ್ರ ಕೇಳಿದಿನಲ್ಲ, ನಾನು ಕಾನೂನು ಚಕ್ಕೊಟ್ಟಾಗಿ ಹೋಗ್ತೀನಿ ನಾನು. ಕೇಳಿ ಮುಚ್ಚಿ ಇವರಿಬ್ರೇ ಮಾತಾಡಿ ಮುಚ್ಚಿಟ್ಟಿದ್ರೆ ಮಾತ್ ಬೇರೆ. ಹೌದು, ಇದೆಲ್ಲ ಸಮಾಜ ಜಾನತಾಳದಲ್ಲಿ ಆದಾಗ ನಮ್ಮ ತಾಯಂದ್ರ ಮರ್ಯಾದೇನ್ ಸರ್ ಇದು? ನಮ್ಮ ತಾಯಂದ್ರ ಆತರ ಇದಾರ? ನಾ ಮುಚ್ಚಿಡ್ಲಿಕ್ ನಮ್ಮ ತಾಯಿ ಆತರ ಇದಾರ? ಏನ್ ಇವ್ರ ತಾಯಿ ಆತರ ಇದಾರ? ಬಹಿರಂಗ ಪಡಿಸ್ಬೇಕಲ್ಲ ಇವನು. ಈಗ ನೆಕ್ಸ್ಟ್ ಏನ್ ನಿಮ್ಮ ಈಗ ಇದನ್ನ ಚಾಲೆಂಜ್ ಮಾಡ್ತಾರೆ? ಮಾಡ್ತೀನಿ ಸರ್, ನಾನು ಹೋರಾಟ ಮಾಡ್ತೀನಿ. ಇದೇ ಮಾತು ಅಂತ ನಾನು ಕೋರ್ಟಲ್ಲಿ ಚಾಲೆಂಜ್ ಮಾಡ್ತೀನಿ. ಅದನ್ನ ನಾನು ಪ್ರೂವ್ ಮಾಡ್ತೀನಿ. ನಾನು ಪ್ರೂವ್ ಮಾಡ್ತೀನಿ. ಮಾತಾಡಿದ್ ಇವ್ರದೇ ಧ್ವನಿ ಹಿಂಗೆಲ್ಲ? ಎಸ್ ಸರ್, ನಾನು ಪ್ರೂವ್ ಮಾಡ್ತೀನಿ. ಆಲ್ರೆಡಿ ಇದು 18 ರಿಂದ 20 ನಿಮಿಷ ಆಡಿಯೋ ಇದೆ ಸರ್. ನೀವ್ ಹೇಳ್ದಂಗೆ AI ಇದು ಏನು ಅಂತಿರಲ್ಲ ನೀವು, ಇದು ಇದ್ದಿದ್ರು ಕೂಡ ಅದು ಒಂದ್ 2 ನಿಮಿಷ 5 ನಿಮಿಷ 2 ಸೆಕೆಂಡ್ 3 ಸೆಕೆಂಡ್ ಮಾಡ್ಬೋದು ವಿನಃ ಪೂರ 15 ನಿಮಿಷ ಗಟ್ಲೆ ಮಾಡಕ್ ಚಾನ್ಸೇ ಇಲ್ಲ. ಆ ಆಡಿಯೋ ಕೇಳಿದೀವ, ಅವ್ರ ನಕಲಿ ಮಾಡ್ತಾ ಇವ್ರ ನಕಲಿ ಮಾಡ್ತಾ ಮಾಡ್ತಾನೆ ಇದ್ದಾರಂದ್ಮೇಲೆ ಅದನ್ನ ಆಗಲ್ಲ, ಅದು ಚಾನ್ಸೇ ಇಲ್ಲ ಅದು. ಓಕೆ, ಇನ್ನು ಮುಂದೆ ನಿಮ್ ನಿರ್ಧಾರ ಏನು? ಏನ್ ನಿಮ್ ನಿರ್ಧಾರ? ಸಮಾಜ ತಗೋಬೇಕು ಸರ್, ಸಮಾಜ ಹೇಳ್ಬೇಕು. ಸಮಾಜ ಹಿರಿಯರು ಇದಾರೆ. ನೀವು ಸಮಾಜಕ್ಕೆ ಅಂತ ಹೇಳಿದ್ರೆ ಹಿಂಗ್ ಮಾತಾಡಾರ ಹಿಂಗ ಗೊತ್ತಿದೆ ಅಲ್ಲ ಸರ್? ಸಮಾಜ ಗೊತ್ತಿಲ್ಲ ಅಂದ್ರೆ ಮಾತ್ ಬೇರೆ ಇಲ್ಲ, ಗೊತ್ತಿದೆಯಲ್ಲ. ಅಲ್ಲ, ನೀವು ಅಪೀಲ್ ಮಾಡ್ಬೇಕಲ್ಲ. ಎಷ್ಟಂತ ಅಪೀಲ್ ಮಾಡ್ತೀರಾ? ಎಷ್ಟು ಕೇಸ್ ಅಂತ ಅಪೀಲ್ ಮಾಡ್ತೀರಾ? ನನಗ್ ಬೈದ್ರೆ ನಾನು ಕೇಸ್ ಮಾಡಿದ್ರೆ ಅಪೀಲ್ ಮಾಡಿದ್ರೆ ಅಲ್ಲಿ ಅರ್ಥ ಇದೆ. ಸಮಾಜದಲ್ಲಿ ಪಂಚ ಕಮಿಟಿ ಟ್ರಸ್ಟಿಗಳಿಗೆ ಬೈದ್ರೆ ಅಪೀಲ್ ಯಾಕೆ ಮಾಡ್ತೀರಾ ನೀವು? ಈಗ ನಿಮ್ದೊಂದು ಟ್ರಸ್ಟ್ ಇದೆ, ನಿಮ್ ಟ್ರಸ್ಟ್ ಬಗ್ಗೆ ಒಬ್ಬರು ಬೈದ್ರೆ ನೀವು ಸುಮ್ನೆ ಇರ್ತೀರಾ? ಇಲ್ಲ ನಾನು ಬೈದಾರೆ ಅಂತ ಮಾತಿಗೆ ಅಪೀಲ್ ಕೊಡ್ಕೊಂತ ಅಡ್ಡಾಡ್ತೀರಾ ನೀವು? ಅಂದ್ರೆ ನಿಮ್ಮ 4 ಮಂದಿಗೆ ಬಂದ್ರು ಕೂಡ ಇದು ಬೇರೆ 21 ಮಂದಿ ಪಂಚಗಳಿಗೆ ತಿಳಿಸ್ಲಾರಿದ್ದನ ದೊಡ್ಡ ತಪ್ಪು. ನೆಕ್ಸ್ಟ್ ಮತ್ತೆ ಅವ್ರು ಬರ್ಲಿಲ್ಲ, ಮುಂದೆ ಬರ್ಲಿಲ್ಲ, ಬರ್ಬೇಕಿತ್ತು, ಬರ್ಲಿಲ್ಲ. ನನಗೊಂದೇ ಬೈದಿಲ್ಲ, ಬೇರೆ ಸಮಾಜ ಹೆಣ್ಮಕ್ಳಿದಾರಲ್ಲ ಅವ್ರಿಗೂ ಒಂದ್ ಮರ್ಯಾದೆ ಗೊಂತೆ ಗೌರವ ಇದೆಯಲ್ಲ. ಅವ್ರಿಗೂ ಗಂಡಂದಿರ್ತಾರೆ, ಅವರು ಮಂತನೇ ಇರ್ತದೆ, ಅವ್ರಿಗೂ ಒಂದು ಮರ್ಯಾದೆ ಇದೆ. ಕೌಟುಂಬಿಕವಾಗಿ ಎಲ್ಲಾರ್ಗು ಒಂದು ಸರ್, ಯಾರಿಗೂ ಒಂದು ಬಡವ್ರಿಗೂ ಒಂದು ಮರ್ಯಾದೆ ಇದೆ, ಶ್ರೀಮಂತರಿಗೂ ಒಂದು ಮರ್ಯಾದೆ ಇದೆ. ಎಲ್ಲದಕ್ಕೂ ದುಡ್ಡೇ ದೊಡ್ಡದಲ್ಲ ಮನುಷ್ಯನಿಗೆ. ಎಲ್ಲದಕ್ಕೂ ಒಂದು ಸಮಾಜ ತಾಂದಲ್ಲಿ ಅವ್ರ ಗೌರವ ಅವ್ರಿಗೆ ಇರ್ಬೇಕು ಸರ್. ಅದು ಅಲ್ಲ, ನೀವು ಅವ್ರು ಕೂತ್ಕೊಂಡು ಬಗೆಹರಿಸ್ಕೋಬಹುದಲ್ಲ, ಹಿಂಗ ಯಾಕೆ ಮಾತಾಡಿದೆ ಅಂತ ಕೇಳಿ ಮಾಡಿ ಅವಶ್ಯಕತೆ ಇಲ್ಲ ಸರ್. ಅಂತ ಸಣ್ಣ ಪುಟ್ಟ ವಿಚಾರ ಮಾತಾಡಿದ್ರೆ ಏನಾದ್ರು ಮಾಡ್ಕೋಬಹುದು. ಇದು ಮರ್ಯಾದೆ ಪ್ರಶ್ನೆ ಇದೆ, ಘನತೆ ಗೌರವ ಪ್ರಶ್ನೆ ಇದೆ, ತಾಯಂದ್ರ ಪ್ರಶ್ನೆ ಇದೆ. ಯಾಕಂದ್ರೆ ಇವ್ರ ತಾಯಿ ಆತರ ಮಾಡಿ ಬೆಳೆಸಿದಾರ ಇವ್ರಿಗೆ, ಅದು ನಾವ್ ಕೇಳ್ಬೇಕಲ್ಲ. ಕನಪ್ನವ್ರಿಗೆ, ರಾಜವಣ್ಣವ್ರಿಗೆ ಯಾಕೆ ಮಾತಾಡಿದ್ರು? ಯಾರು ಅಧಿಕಾರ ಕೊಟ್ರು ಮಾತಾಡಿಕ್ ಇವ್ರಿಗೆ? ಸರಿ, ನಮ್ ಸಮಾಜ ಬರ್ಲಿ, ನಮ್ ಸಮಾಜನವ್ರು ಬಂದು 4 ಮಂದಿ ಟಿವಿ ಮುಖಾಂತರ ನಿಮ್ ಮುಖಾಂತರನೇ ನಮಗ ಅವ್ರಿಗೆ ಉತ್ತರ ಕೊಡ್ಲಿ. ನನಗೆ ನಾನು ಇವತ್ತು ಕೇಳ್ತಾ ಇದ್ದೀನಿ, 4 ಮಂದಿ ಪಂಚ ಕಮಿಟಿ ಟ್ರಸ್ಟಿಗಳ ಮುಂದೆ ಇದು ಹಾಜರಾದಾಗ ಅವನಿಗೆ ಯಾಕೆ ಕರೆಸ್ಲಿಲ್ಲ ನೀವು? ಅವನಿಗೆ ಯಾಕೆ ಕಾಲ್ ಹಿಡಿದ್ರಿ? ಕಾಲ್ ಹಿಡ್ದಿ ಸತ್ಯನ? ಅವ ಕಾಲ್ ಹಿಡ್ಕೊಂಡಿದ್ ಸತ್ಯನ? ಇವ್ರನ್ನ ಮಣ್ಣು ಕೊಡ್ಬೇಕಂತ ಅನ್ಕೊಂಡಿದ್ಯಾಕೆ ನಮ್ ಸಮಾಜನವರು? ಮತ್ತೆ ಇವ ಮಣ್ಣು ಕೊಡ್ರಿ ಅಂತ ಹೇಳಿದ್ಯಾಕೆ? ಈಗ ರಾಜು ಕಾನಪ್ಪನವರು ಹಂಗಿಲ್ಲ ಅಂದ್ರೆ ಏನ್ ಹೇಳ್ತಾರೆ? ಹಂಗಿಲ್ಲ ಅಂದ್ರೆ ಸರ್, ಆಡಿಯೋ ಪ್ರೂವ್ ಇದೆಯಲ್ಲ ನಮ್ ಕಡೆ. ಒಂದಲ್ಲೇ ಆಡಲ್ಲ, 15 ನಿಮಿಷದ ಆಡಿಯೋ ಇದೆಯಲ್ಲ. ಕ್ರಮ ಏನು ನಿಮ್ಮ? ಕಾನೂನು ಮುಖಾಂತರ ನಾ ಹೋರಾಟ ಮಾಡ್ತಾ ಇದ್ದೀನಿ. ಕಾನೂನು ಮುಖಾಂತರ ನಾ ಗೆಲ್ತೀನಿ ಅನ್ನೋ ನಂಬಿಕೆ ನನಗಿದೆ. ಆದ್ರೂ ಕೂಡ ಯಾರೇ ಏನೋ ಮಾಡ್ಲಿ ತಪ್ಪೇ ಸರ್. ಸಾರಿ ಕೇಳೋದ್ರಲ್ಲಿ ಒಂದ್ ಅರ್ಥ ಇದೆ. ಎಷ್ಟ್ ರಿಕ್ವೆಸ್ಟ್, ನಾ ತಪ್ಪು ಮಾಡಿದ್ದೀನಿ, ಸಾರಿ. ನಮ್ಮದ್ ಬಹಿರಂಗ ಆಗಿದೆಲ್ಲ ಬರ್ಲಿ, ನಿಮ್ ಮುಖಾಂತರ ಬರ್ಲಿ. ಈಗ ನಾ ಬಂದಿದ್ದೀನಲ್ಲ ನಿಮ್ಮ ಹತ್ರ, ಅಣ್ಣ ಈ ತರ ಆಗಿದೆ ಅಂತ, ಬರ್ಲಿ ನಿಮ್ ಮುಖಾಂತರ ಬಂದ್ ಕ್ಷಮೆ ಕೇಳಿ. ಎಷ್ಟು ಮಂದಿ ಹೆಣ್ಮಕ್ಳಿಗೆ ಬೈದಿದಾರೋ ಅಷ್ಟು ಮಂದಿ ಕ್ಷಮೆ ಕೇಳಿ. ಇಲ್ಲ ನಮ್ ಸಮಾಜದವ್ರಿಗೆ ಬಂದು ನಾನ್ ಕಾಲ್ ಹಿಡಿದಿದ್ದೀನಿ, ಖಾನಪ್ನವ್ರಿಗೆ ನಾವು ಕಾಲ್ ಹಿಡಿದಿದ್ ನಿಜ ಅಂತ ಒಪ್ಕೊಳ್ಳಿ. ಇಷ್ಟು ನಿಮ್ ನಿರ್ಧಾರ? ಹೌದು, ನಮ್ಮ ಸಮಾಜ ದೊಡ್ಡ ದೈವ. ಯಾಕೆ ಕಾಲ್ ಹಿಡಿದ್ರು? ನನಗ್ ಮಣ್ಣು ಕೊಡುವಂತ ಕೆಲಸ ಇವ್ರು ಏತಕ್ಕೆ? ಅಂದ್ರೆ ನಾವು ನಮ್ಮ ಸಮಾಜದ ಮರ್ಯಾದೆ ಹೋಗಬಾರ್ದು. ನಮ್ಮ ಪಂಚಾಯತ್ 4 ಜನ ಟ್ರಸ್ಟಿಗಳಿಗೆ FR ಹರಿದ್ರೆ ಇವತ್ತೇ ಜಸ್ಟ್ FR ಸ್ಟೇಷನ್ಗೆ ಹೋದ್ರೆ FR ಆಗತ್ತೆ, ಅಷ್ಟು ಸಾಕ್ಷಿಗಳಿದಾವೆ ಇವ್ರು ಮಾಡಿ ತಪ್ಪುಗಳು. ಯಾತಕ್ಕೆ? ನಮ್ಮ ಸಮಾಜ ದೊಡ್ಡದು, ನಮ್ಮ ದೈವ ದೊಡ್ಡದು, ನಮ್ಮ ಸಮಾಜ ನಮ್ದ್ರಲ್ಲಿ ಇರ್ಲಿ. ನಮ್ಮ ಸಮಾಜ ಘನತೆ ಗೌರವ ಕಾಪಾಡ್ಲಿಕ್ಕೆ ನಾವು ಮುಚ್ಚಿಡ್ತಿದ್ದೇ ತಪ್ಪ. ಅಂದ್ರೆ ಇವ್ರು ಇವ್ರು ಮುಚ್ಚಿಟ್ಟಿದ್ದ ತಪ್ಪಿಗೆ ಅವ್ರಿಗೆ ಹೋಗ ಖಾನಾಪುರ ಕಾಲ್ ಹಿಡಿದು ಈಕಿಗೆ ಮಣ್ಣು ಕೊಡು ಅಂತಂದ್ರಲ್ಲ, ನಾನು ಮಣ್ಣು ಕೊಡುವಂತ ಕೆಲಸ ಯಾತಕ್ಕೆ ಬೇಕಲ್ಲ ಸರ್? ಇರ್ಲಿ, ಇದೀಗ ಅವರು ನಮ್ಮ ವೇದಿಕೆಗೆ ಬಂದು ಹೇಳಿದ್ರೆ ನೀವು ಕೇಳ್ತೀವಿ. ಓಕೆ, ನೆಕ್ಸ್ಟ್ ಮತ್ತೇನಿದೆ? ಏನಿಲ್ಲ ಸರ್. ಇದುವರೆಗೆ ಅಂಬಿಕಾ ಕಬಾಡಿ ಅವರ ಮಾತುಗಳನ್ನು ಕೇಳಿದ್ರಿ. ನಿಜವಾಗಿ ಅವ್ರು ಹೇಳೋದನ್ನು ಕೇಳಿದಾಗ ಅಥವಾ ಆಡಿಯೋನ ಕೇಳಿದಾಗ ಭಾಳ ಬೇಸರ ಆಗತ್ತೆ. ಮಹಿಳೆಗೆ ನಮ್ಮ ಹಿಂದುತ್ವದಲ್ಲಿ ಬಹುದೊಡ್ಡ ಸ್ಥಾನಮಾನ ಇದೆ, ಗೌರವ ಇದೆ. ಹೆಣ್ಣು ಪೂಜ್ಯಂತೆ ಅಂತ. ಸೊ ಬಹಿರಂಗವಾಗಿ ಬೈಯೋದು, ಇನ್ನೊಬ್ಬರ ಎದುರಿಗೆ ಮಾತಾಡೋದು, ಫೋನು ಬಹಳ ಕೆಟ್ಟ. ಯಾರು ರೆಕಾರ್ಡ್ ಮಾಡ್ಕೊಡ್ತಾರೋ, ಯಾರು ಕಳಿಸ್ತಾರೋ, ಏನಾಗುತ್ತೋ ಗೊತ್ತಿರಲ್ಲ. ಮತ್ತು ಅವ್ರ ಪಾಪ ಹೇಳುವಂತೆ ನನಗೂ ಅವ್ರಿಗೂ ಸಂಬಂಧ ಇಲ್ಲ, ನಾ ಅವ್ರ ಹತ್ರ ಹೋಗಿ ಹೆಲ್ಪ್ ಕೇಳಿಲ್ಲ,
ಆಮೇಲೆ ಅವ್ರ ಬಗ್ಗೆ ನಮ್ಮ ಭಾಳ ಗೌರವ ಇದೆ, ನಮ್ಮ ಸಮಾಜ ದೊಡ್ಡದಿದೆ, ನಾವು ತಲೆ ತಗ್ಸುವಂಥ ಸಮಾಜ ಅಲ್ಲ, ಸಹಸ್ರಾರ್ಜುನ ಬಾಹು ಇಲ್ಲಿ, ಒಂದೇ ಬಾಹು ಅಲ್ಲ ಅವರು. ಆಮೇಲೆ ನಾವು ಎಂದೂ ಸೋಲಲ್ಲ, ಖಡ್ಗ ಮುರಿತೀವಿ, ನನ್ನ ಸೋತು ಶರಣಾಗೋದಿಲ್ಲ. ಆಮೇಲೆ ನನ್ನ ಆಸ್ತಿ, ನನ್ನ ಹಕ್ಕು, ನನ್ನ ವೈಯಕ್ತಿಕ, ನನ್ನ ಸಮಸ್ಯೆ. ಇವ್ರು ಯಾರು ಕೇಳೋರು, ಯಾಕೆ ಮಾತಾಡ್ತಾರೆ ನಮ್ಮ ಬಗ್ಗೆ, ಇವ್ರಿಗೆ ಯಾರು ಅಧಿಕಾರ ಕೊಟ್ಟವರು, ಅವ್ರ ಪ್ರಶ್ನೆ. ಮತ್ತು ಸಹಜಿಕ ವ್ಯಕ್ತಿತ್ವ ಹರಣ ಭಾಳ ಕೆಟ್ಟದು, ಅದು ಅಪಪ್ರಚಾರ ಮಾಡಬಾರ್ದು. ಮತ್ತು ಕೌಟುಂಬಿಕವಾಗಿ ನೋಡ್ರಿ, ವಯಸ್ಸಾದ ತಾಯಿಗೆ ಅವ್ರಿಗೂ ಮಾನಸಿಕವಾಗಿ ಏನಾರು ಆಗ್ಬಿಟ್ರೆ ಏನು ಮಾಡ್ತೀರಿ, ಏನಾರು ಮಾಡ್ಕೊಂಬಿಟ್ರೆ ಏನು ಮಾಡ್ತೀರಿ? ಸೊ ಇವೆಲ್ಲ ಒಂದು ಹಂತದೊಳಗೆ ನಾವು ಥಿಂಕ್ ಮಾಡಬೇಕು ಮಾತಾಡುವಾಗ. ಇದನ್ನೇ ಉಲ್ಟಾ ಆದರೆ ನಮ್ಮ ಬಗ್ಗೆ ಇನ್ನೊಬ್ರು ಹಂಗೆ ಮಾತಾಡಿದ್ರೆ, ನಮ್ಮ ಮನೆ ಬಗ್ಗೆ ಮಾತಾಡಿದ್ರೆ ಎಷ್ಟು ನಮ್ಗೆ ನೋವಾಗತ್ತೆ, ಬೇಸರ ಆಗತ್ತೆ. ಸೊ ಅದಕ್ಕೆ ಯಾವಾಗಲೂ ಬಾಯಿಗೆ ಹಿಡ್ತಾ ಇರಬೇಕು. ಮತ್ತು ಹೀಗೆಲ್ಲ ಆದಾಗ ಅದು ಕರೆ ಅನಿಸಿದ್ರೆ, ನಿಜ ಆಗಿದ್ದರೆ ನೀವು ಇದನ್ನು ಏದು ಅನ್ಬೋದು ಅಥವಾ ಇನ್ನೊಂದು ಅನ್ಬೋದು, ಅದನ್ನು ಚಾಲೆಂಜ್ ಮಾಡ್ಬೋದು. ನೀವು ಹೌದಾಗಿದ್ದರೆ ಚಾಲೆಂಜ್ ಮಾಡಿರಿ, ಅಲ್ಲಾಗಿದ್ದರೆ ಚಾಲೆಂಜ್ ಮಾಡಿರಿ. ಹೌದಾಗಿದ್ದರೆ ಬಹಿರಂಗವಾಗಿ ಅವ್ರು ಹೇಳಿದ್ರಲ್ಲ, ಇಲ್ಲೇ ಬಂದು ನಮ್ಗೆ ಕ್ಷಮೆ ಕೇಳಲಿ ಅಂತ ಹೇಳಿದ್ರೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಮತ್ತು ನಮ್ಮ ಸಮಾಜದವರು ಇದಕ್ಕೆ ಕಡಿವಾಣ ಹಾಕಬೇಕು ಇಂಥವಕ್ಕೆಲ್ಲ. ಯಾಕೆ ನಮ್ಮ ಸಮಾಜ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾತಾಡ್ತಾ ಇದ್ದಾರೆ. ಸೊ ನಾನು ಇವತ್ತು ಮುಂದೆ ಬಂದೀನಿ, ಗಟ್ಟಿಯಾಗಿ ನಿಂತು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ನಿಮ್ಮ ಟಿ ವಿ ಮೂಲಕ. ಸೊ ಇನ್ನು ಮುಂದೆ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಆಗಬಾರ್ದು. ಸಮಾಜದೊಳಗೆ ಮಹಿಳೆಗೆ ಗೌರವ ಕೊಡೋದನ್ನು ಕಲಿಬೇಕು. ಮತ್ತು ನಾನು ಕಾನೂನುಬದ್ಧವಾಗಿ ಏನೇನು ಹೋರಾಟ ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ. ಈಗಾಗಲೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, FIR ಮಾಡಿದ್ದಾರೆ, ಕೋರ್ಟು ಮೂಲಕ ನಾವು ಅಲ್ಲಿ ಕೂಡ ಮಾಡಿದ್ದೇವೆ. ಸೊ ಇನ್ನು ಏನು ಹಂತ ಇದೆ ಅವೆಲ್ಲವನ್ನು ನಾನು ಮಾಡ್ತೀನಿ, ಆ ಚಾಲೆಂಜ್ ಆಗಿ ತೊಗೊಂಡು ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಟ್ಟು ಇದನ್ನು ಸಮಾಧಾನದಿಂದ ಎಲ್ಲರೂ ಒಂದು, ಯಾಕಂದರೆ ಎಲ್ಲಕ್ಕಿಂತ ದೊಡ್ಡ ದಾನ ಅಂದರೆ ಸಮಾಧಾನ, ಕ್ಷಮಾದಾನ, ಇವು ಬಹಳ ಮುಖ್ಯ. ಇಲ್ಲ ಅಂದರೆ ಏನಾಗುತ್ತೆ, ಸಮಾಜದ ಸ್ವಾಸ್ಥ್ಯ ಹಾಳಾಗತ್ತೆ. ಮಹಿಳೆಯ ವ್ಯಕ್ತಿತ್ವ, ಘನತೆಗಳು, ಕೌಟುಂಬಿಕ ಘನತೆ ಹೋಗ್ಬಿಡುತ್ತೆ, ಆ ಗಾಂಭೀರ್ಯತೆ ಉಳಿದಿಲ್ಲ. ನಮ್ಮವರು ನಾವೇ ತುಳಿದಲ್ಲ. ಇವನ್ನೆಲ್ಲ ಚಿಂತನೆ ಮಾಡಿ ಇದರ ಬಗ್ಗೆ ಒಂದು ನಿರ್ಧಾರ ಕೈಗೊಂಡ್ರೆ ಒಳ್ಳೆಯದು ಅನ್ನುವಂಥ ಹಂಬಲ್ ರಿಕ್ವೆಸ್ಟ್ ಅದು ಬಹಳ ಖುಷಿ ಅನಿಸುತ್ತೆ. ಅವ್ರು ಬಂದು ಟಿ ವಿಗೆ ಹೇಳಿ 3 ದಿನದಿಂದ ವಿಚಾರ ಮಾಡಿ ಇದು ಕೊನೆಗೆ ಹೌದು ಇದು ನಿಜ ಇದೆ ಅನ್ನುವಂಥದ್ದು. ಅದಕ್ಕೆ ಅಂಬಿಕಾ ಕಬಾಡಿ ಅವರು ತಮ್ಮ ಮನಸ್ಸಿನ ನೋವನ್ನು ಹೇಳ್ಕೊಂಡಿದ್ದಾರೆ. ಯಾರ ಬಗ್ಗೆ ಹೇಳಿದ್ದಾರೆ, ಅವರು ಯಾರು ಮಾತಾಡಿದ್ದಾರೆ, ಅವರು ಅಂಬಿಕಾ ಕಬಾಡಿ ಅವರಿಗೆ ನೇರವಾಗಿ ಮಾತಾಡುವಂಥದ್ದು, ಬಹಿರಂಗವಾಗಿ ಕ್ಷಮೆ ಕೇಳುವಂಥದ್ದು ಮಾಡಿದರೆ ನಾವು ಕೂಡ ನಮ್ಮ ಹಿಂದುತ್ವ ವ್ಯಕ್ತಿ, ನಮ್ಮ ಅಣ್ಣ ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಅವರ ವಿಚಾರಕ್ಕೆ ಸ್ಪಂದನೆ ಆಗುವಂಥ ಕೆಲಸ ಆಗಬೇಕು. ನಮ್ಮ ಟಿ ವಿಗೆ ಬಂದು ಮಾತಾಡೋದಕ್ಕೆ ಅಂಬಿಕಾ ಕಬಾಡಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ. ನಮಸ್ಕಾರ.